ರಾಯಚೂರು ಜಿಲ್ಲೆಯ ಮಾನ್ವಿ ಪಟ್ಟಣದಲ್ಲಿಂದು ಮೊಹರಂ ಹಬ್ಬದ ಪ್ರಯುಕ್ತ ಅಂಜುಮನ್ ಕಮಿಟಿಯವರು ಸೌಹಾರ್ದತೆಯ ಸಂದೇಶ ಸಾರಿದ್ದಾರೆ. ಪಟ್ಟಣದ ಕರಡಿಗುಡ್ಡ ಸರ್ಕಲ್ ಬಳಿ ಜಾತಿ ಭೇದವಿಲ್ಲದೆ ಸಾರ್ವಜನಿಕರಿಗೆ ಸಿಹಿಯಾದ ಶರ್ಬತ್ ವಿತರಿಸಿದ ಅಂಜುಮನ್ ಕಮಿಟಿ ಪದಾಧಿಕಾರಿಗಳು ಪರಸ್ಪರ ಶುಭಾಶಯ ವಿನಿಮಯ ಮಾಡಿಕೊಂಡು ಸಂಭ್ರಮಿಸಿದ್ದಾರೆ. ಪ್ರತಿ ವರ್ಷದಂತೆ ಈ ಬಾರಿಯೂ ಈ ಕಾರ್ಯಕ್ರಮವನ್ನು ಆಯೋಜಿಸಿರುವ ಬಗ್ಗೆ ಮಾತನಾಡಿದ ಅಂಜುಮನ್ ಕಮಿಟಿಯ ತಾಲೂಕು ಅಧ್ಯಕ್ಷ ಸೈಯದ್ ಆರಿಫ್ ಖಾದ್ರಿ, ಮಾನ್ವಿ ಸೌಹಾರ್ದತೆಯ ತವರೂರು, ನಮ್ಮ ಪರಂಪರೆಯನ್ನ ಮುಂದುವರಿಸಿಕೊಂಡು ಹೋಗುವುದು ನಮ್ಮ ಜವಾಬ್ದಾರಿ. ಇಂದು ಕ್ರಿಶ್ಚಿಯನ್ ಸೇರಿದಂತೆ ಎಲ್ಲಾ ಧರ್ಮದ ಹಬ್ಬಗಳಲ್ಲೂ ನಾವಿಲ್ಲಿ ಸಕ್ರಿಯವಾಗಿ ಪಾಲ್ಗೊಳ್ಳುತ್ತೇವೆ ಎಂದು ತಿಳಿಸಿದ್ದಾರೆ. ಅಂಜುಮನ್ ಕಮಿಟಿಯ ಈ ಸೌಹಾರ್ದಯುತ ಕಾರ್ಯಕ್ಕೆ ಸಾರ್ವಜನಿಕರು ಮೆಚ್ಚುಗೆ ವ್ಯಕ್ತಪಡಿಸಿದ್ದು, ಶರ್ಬತ್ ಸವಿದು ಧನ್ಯವಾದಗಳನ್ನು ಅರ್ಪಿಸಿದ್ದಾರೆ. ಅಂಜುಮನ್ ಕಮಿಟಿ ಅಂತ ಈ ವಾಲ್ಮೀಕಿ ಸರ್ಕಲ್ ನಲ್ಲಿ ನಾವು ನೆರವೇರಿಸಿದ್ದೀವಿ. ಇಂದಿನ ಈ ಕಾರ್ಯಕ್ರಮಕ್ಕೆ ಭಾಗವಹಿಸಿದಂತ ನಮ್ಮ ಆತ್ಮ ಹಿರಿಯರಾದ ಮೌಲ್ವಿ ಸೈಯದ್ ಹುಸೇನ್ ಬಾಷಾ ಸಾಹೇಬ್ರೆ ಹಾಗೂ ಮೀರ್ ಸೈಯದ್ ರೆಹಮತ್ ಅಲಿ ಎಕೆ ಜಾಗೀರ್ದಾರ್ ಸಾಹೇಬ್ರೆ, ಖಲೀಲುಲ್ಲಾ ಖಾದ್ರಿ ಖಾಜಿ ಸಾಹೇಬ್ರೆ ಹಾಗೂ ಶಾ ಗೌಸ್ ಸಾಹೇಬ್ರೆ और आगे ನಮ್ಮ महबूब अली ಮಾಸ್ಟರ್ ಸಾಹೇಬ್ एके, ಅದೇ ರೀತಿಯಾಗಿ ಏಜಸ್ ಸರ್ PLD ಬ್ಯಾಂಕ್ ಚೇರ್ಮನ್ ಸಾಹೇಬ್ರೆ, ಅದೇ ರೀತಿಯಾಗಿ ರಹಮತ್ ಸಾಹೇಬ್ ಕಾಂಗ್ರೆಸ್ ಮುಖಂಡರೇ, ಅರ್ಷದ್ ಸಾಹೇಬ್ರೆ ಹಾಗೂ ಇನ್ನಿತರ ಮಾಜಿ ಪುರಸಭೆ ಅಧ್ಯಕ್ಷರಾದಂತ ಜಿಲಾನಿ ಕುರೇಶಿ ಸಾಹೇಬ್ರೆ ಹಾಗೂ ಮಾಜಿ ಪುರಸಭೆ ಸದಸ್ಯರಾದ HM ಬಾಷಾ ಸಾಹೇಬ್ರೆ ಹಾಗೂ ಇಲ್ಲಿ ಸೇರಿದಂತ ಎಲ್ಲಾ ಹಿರಿಯರೇ, ಗುರುಗಳೇ, ನನ್ನ ಪ್ರೀತಿಯ ಮಕ್ತಬೆ ಖಾದ್ರಿಯ ಮುದ್ದು ಮಕ್ಕಳೇ, ಎಲ್ಲರಿಗೂ ಅಸ್ಸಲಾಮು ಅಲೈಕುಂ, ನಮಸ್ತೆ. ಯೌಮೆ ಆಶುರಾ ಒಂದು ಮಾತು. ಯೌಮೆ ಆಶುರಾ ಅಂದ್ರೆ ಏನು, ಮೊಹರಂ ಅಂದ್ರೆ ಏನು, ಯೌಮೆ ಆಶುರಾ ಯಾತಕ್ಕಾಗಿ ನಾವು ಆಚರಣೆ ಮಾಡುತ್ತೇವೆ, ಇಂದಿನ ಆಚರಣೆ ಯೌಮೆ ಆಶುರಾ ಎಂದು ಯಾತಕ್ಕಾಗಿ ಕರೆಯುತ್ತಾರೆ. ನಮ್ಮ ಭಾರತದ ಸಂಸ್ಕೃತಿಯಲ್ಲಿ ಅತಿ ದೊಡ್ಡ ಹಬ್ಬವಾದ ಈ ಹಬ್ಬದಲ್ಲಿ ಎಲ್ಲಾ ಜಾತಿ ವರ್ಗದವರು ಸೇರಿ ಮಾಡುವಂತ ಅದು ಯಾವ ಹಬ್ಬ ಅಂದ್ರೆ ಅದು ಮೊಹರಂ ಹಬ್ಬವಾಗಿರುತ್ತದೆ. ನಮ್ದು ಈ ಮೊಹರಂ ಹಬ್ಬ ಯೌಮೆ ಆಶುರಾ ದಿನ, ಇಂದಿನ ದಿನ ಹಜರತೆ ಇಮಾಮ್ ಹುಸೇನ್, ನಮ್ಮ ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಹೆಣ್ಣು ಮೊಮ್ಮಗನಾದ ಅಂದ್ರೆ ಅವರ ಮಗಳು ಹಜರತ್ ಫಾತಿಮಾ ರಜಿಯಲ್ಲಾಹು ತಾಲಾ ಅನ್ಹಾ ಸಲಾಮುಲ್ಲಾ ಅಲೈ, ಅವರ ಅಳಿಯಾದ ಹಜರತ್ ಅಲಿ ರಜಿಯಲ್ಲಾಹು ತಾಲಾ ಅನ್ಹು, ಇವರ ಮಗನಾದ ಇಮಾಮ್ ಹುಸೇನ್ ಇವರಿಗೆ ಈ ದಿನ ಎದುರಿಗೆ ಒಬ್ಬ ದೇಶ ಅಲ್ಲ ಇಡೀ ದೇಶಕ್ಕೆ ಆತನನ್ನು ನಾವು ಒಂದು ನೀಚ ಅಂತ ಕರಿಬಹುದು. ಆ ಯಜೀದ್ ನೀಚ ಅಂತ ಕರಿಬಹುದು. ಯಾಕಂತಂದ್ರೆ ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರು ಕೆಟ್ಟದನ್ನು ನಿರ್ಬಂಧ ಮಾಡಿದರೆ